ನಮಸ್ಕಾರ ರೀಪಾ ದೋಸ್ತರ ಮತ್ತೇನ್ರಿ ಎಲ್ಲ ಆರಾಮ. ಇವತ್ತು ನೋಡ್ರಿ ನಾನು ನಿಮಗೊಂದು ಕ್ರೆಡಿಟ್ ಸಿ ಅನ್ನೋ ಲೋನ್ ಅಪ್ಲಿಕೇಶನ್ ರಿವ್ಯೂ ಮಾಡಕ್ಕೆ ತೊಗೊಂಬಂದೇನಿ. ಕ್ರೆಡಿಟ್ ಸಿ ಅನ್ನೋದು ಒಂದು ಗೂಗಲ್ ಪ್ಲೇ ಸ್ಟೋರ್ದಾಗ ಆ್ಯಪ್ ಐತ್ರಿ, ಲೋನ್ ಆ್ಯಪ್. ಇದೇನು ಮಾಡ್ತೈತೆ ಅಂದ್ರೆ ಇದು ಸ್ವತಃ ಲೋನ್ ಕೊಡೋದಿಲ್ಲ, ಬಟ್ ಕ್ರೆಡಿಟ್ ಸಿ ಅನ್ನೋದು ಅದ್ರೊಳಗೆ ಭಾಳ ಲೋನ್ ಅಂದ್ರೆ ಲೋನು ಏಜೆಂಟ್ಗಳು ಇರ್ತಾರೆ. ಏಜೆಂಟ್ ಇನ್ ದ ಸೆನ್ಸ್ ಲೋನ್ ಕೊಡೋರು. ಅವ್ರನ್ನ ತಂತಂದಲ್ಲಿ ಯಾರಿಗೆ ನಮ್ದು ಎಲಿಜಿಬಿಲಿಟಿ ನೋಡ್ಕೊಂಡು ಅವ್ರಿಗೆ ಲೋನ ಕೊಡ್ತೈತಿ. ಇದು ಡೈರೆಕ್ಟ್ ಕೊಡಂಗಿಲ್ಲ, ಬಟ್ ಬೇರೆ ಬೇರೆ ಲೋನ್ ಕೊಡೋವ್ರನ್ನ ಅವ್ರ ಅಪ್ಲಿಕೇಶನ್ದಾಗ ಇರ್ತಾರೆ ಅವ್ರು. ಸೊ ಅವ್ರು ಯಾರಿಗೆ ಸೂಟೇಬಲ್ ಆಕೈತೆ ಅವ್ರವ್ರು ಲೋನ್ ಕೊಡಿಸ್ತೈತೆ. ಸೊ ಇದೊಂದು ಲೋನ್ ಅಪ್ಲಿಕೇಶನ್ ಏನು ಅನ್ಬೋದು ಅಂತಂದ್ರೆ, ಈ ಲೋನ್ದಾಗ ಹೆಂಗೈತೆ ಅಂದ್ರೆ, ಈಗ ನೋಡ್ರಿ ನಮ್ಗೆ 16,100 ರೂಪಾಯಿ ಲೋನ್ ಅಪ್ರೂವ್ ಆಗೈತಿ. ನಾನು ನಿಮ್ಗೆ ತೋರ್ಸಕ್ಕೆ ನೋಡೋದೀನಿ. 16,100 ಲೋನ್ ಅಪ್ರೂವ್ ಆದದ್ದು ಇಲ್ಲಿ ತೋರ್ಸೈತಿ. ಹಂಗೆ ಅಪ್ರೂವ್ ಆದದ್ದು ಹೆಂಗೆ ಬರ್ತೈತಿ, ಎಟ್ಟೆಟ್ಟು ಕೊಡ್ತಾರೆ ಇವ್ರು ನಮ್ಮ ಬ್ಯಾಂಕ್ ಅಕೌಂಟಿಗೆ ನೋಡೋಣ ನಡ್ರಿ. ಈಗ ನೋಡಿರಿ, ಲೋನ್ ಅಮೌಂಟ್ ಅಪ್ರೂವ್ ಆಗಿದ್ದ 16,100. ಆದ್ರೆ ನಮ್ಗೆ ಟೆನ್ಯೂರ್ ಎಷ್ಟು ಕೊಟ್ಟಾರ್ರಿ, ಹೊಳ್ಳಿ ನಮ್ಗೆ ರೀಪೇಮೆಂಟ್ ಮಾಡಾಕಿದನ 27 ದಿವಸ ಅಷ್ಟೇ. ಅಂದ್ರೆ ನೆಟ್ಟಿಗೆ 1 ತಿಂಗಳು ಇಲ್ಲ. ಆಮೇಲೆ ಟೋಟಲ್ ನಾವು ಎಷ್ಟು ಪೇ ಮಾಡ್ಬೇಕ್ರಿ ಇದನ್ನು, 20,447 ಅಂದರೆ 20,447 ರೂಪಾಯಿ ಪೇ ಮಾಡ್ಬೇಕು. ಅಂದ್ರೆ ಅಂದಾಜು ಎಷ್ಟು ಬತ್ತರಪ್ಪ ಇದಕ್ಕೆ, 16,100 20,447 ಅಂದ್ರೆ 4,000 ರೂಪಾಯಿ ಬಂತು ಮ್ಯಾಲೆ. ಅಂದ್ರೆ ಅಂದಾಜು ಹಿಡಕ್ಕೆ ಎಕ್ಸಾಕ್ಟ್ ಕ್ಯಾಲ್ಕುಲೇಷನ್ ಮಾಡಿದ್ರೆ ಮತ್ತು ಜಾಸ್ತಿನೇ ಆಕೈತಿ. 4,000 ಇದಾದ್ರೆ ಆಮೇಲೆ ಎಷ್ಟಕ್ಕೆ ರೀ, ಬರೀ 27 ದಿವ್ಸಕ್ಕೆ. ಆಮೇಲೆ ಇನ್ನೊಂದು ಏನ್ರಿಪ್ಪ ಅಂತಂತಂದ್ರೆ, ಇಲ್ಲಿ ಮ್ಯಾಲೆ ಕೊಟ್ಟಾರಲ್ರಿ ಲೋನ್ ಅಮೌಂಟ್ ಅಪ್ರೂವ್ಡ್ 16,100 ಅಂತಲಿ, ಇದು ಇಷ್ಟ ಬರಲಿ ಲೋನ್ ಅಪ್ರೂವ್ಡ್ ಅಷ್ಟೇ ಇದು. ಈಗ ನೋಡ್ರಿ ಅದ್ರದ್ದು ಏನೈತಿ, 16,100 ಒಳಗೆ ಇವ್ರು ಏನ್ರಿ 2,000 ಅಥವಾ 2,500 ರೂಪಾಯಿ ಪ್ರೊಸೆಸಿಂಗ್ ಚಾರ್ಜ್ ಅಂತ ಇದ ಫೀಸ್ ಅಂತೇಳಿ ಕಟ್ ಮಾಡ್ಕೋತಾರೆ. ಅಂದ್ರೆ ನಮಗೆ ಬರೋದು ಭಾಳ ಆದ್ರೆ 14,000 ಬರ್ತೈತಿ. 14,000 ಚಿಲ್ಲರೆ ಬರ್ತೈತಿ. 14,100 200 ಹಿಂಗೆ ಚಿಲ್ಲರೆ ಬರ್ತೈತಿ. ಉಳ್ಕಿದೆಲ್ಲ ಇವ್ರು ಏನು ಮಾಡ್ತಾರೋ ಇದ ಪ್ರೊಸೆಸಿಂಗ್ ಚಾರ್ಜ್ ಅಂತೇಳಿ ಡಿಡಕ್ಟ್ ಮಾಡ್ಕೊಂಡು ನಮಗೆ ಕೊಡೋದು ಎಷ್ಟಪ್ಪ ಅಂತಂದ್ರೆ 14,100 ಅದು ಕೊಡ್ತಾರೆ. ಸೊ 14,000 ಹಿಡ್ಕೊಂಡ್ರು ಒಂದು ವೇಳೆ ಅಂದಾಜ 14,000 ಮತ್ತು ಇದು ಎಷ್ಟೈತ್ರಿ 20,000. ಅಂದ್ರೆ ಎಷ್ಟಾತ್ರಿ 4,000 ಮೊದಲಿನು ಮತ್ತು ಈಗ 14,000 ಅಂದ್ರೆ 2,000 2,500 ಅಂದ್ರೆ 6,500-7,000 ರೂಪಾಯಿ ಹೊಂಟಿತ್ರಿ. ಎಷ್ಟ್ರಿ 6,500-7,000 ರೂಪಾಯಿ ಬರೀ ನಾವು ಏನು ಮಾಡಿದೀವಿ 27 ದಿವ್ಸಕ್ಕೆ ತುಂಬಾದೇವ್ರಿ. ಅಂದ್ರೆ ವಿಚಾರ ಮಾಡಿರಿ, ಬರೀ 27 ದಿವ್ಸಕ್ಕೆ ನೆಟ್ಟಿಗೆ 1 ತಿಂಗಳು ಇಲ್ಲ. ಇಷ್ಟಕ್ಕೆ ಏನು ಕೊಡೋದಾರ್ರಿ ಅವ್ರ, ಬರೀ ಎಷ್ಟ ಅಂತಂದ್ರೆ 27 ದಿವ್ಸಕ್ಕೆ 7,500 ರೂಪಾಯಿ ಬಡ್ಡಿ ತಿಂದು ಅಸಲು ತಿಂದು ಎಲ್ಲ ತಿಂದು ಒಟ್ಟು ನಮಗೆ 7,000 ಮಟ ನಮಗೆ ಹಾಕ್ತಾರೆ ಟೊಪ್ಪಿಗೆ. ಸೊ ಅಲ್ಲಿ ಮಟ ಅಷ್ಟು ತೊಗೋತಾರೆ. ಒಂದು ವೇಳೆ ನಮಗೆ ತೊಗೋಬಾರ್ದು ಅಂತಿತ್ತಂದ್ರೆ ನಾವೆಲ್ಲ ಇದನ್ನ ನೋಡ್ಕೊಂಡು ಬಿಟ್ಬಿಡೋದು ಚಲೋ. ಅಥವಾ ಭಾಳ ನಮಗೆ ಗರ್ಜಿತ್ತು, ಭಾಳ ಬೇಕಾಗಿತ್ತು ಅಂತಂದ್ರೆ ತೊಗೋಬೋದು. ಆದ್ರೆ ಇಲ್ಲಿ ಪ್ರಾಬ್ಲಮ್ ಏನೈತೆ ಅಂತಂದ್ರೆ, ಬಡ್ಡಿ ಹೆಚ್ಚು ಹೋಕೈತಿ, ಅಸಲು ಹೆಚ್ಚು ಹೋಕೈತಿ. ಮತ್ತು ಇಲ್ಲಿ ನೋಡ್ರಿ ಕೆಳಗೆ ಏನು ಕೊಟ್ಟಾರಪ್ಪ ಅಂತಂತಂದ್ರೆ, ರಿಲಯಬಲ್ ಆ್ಯಂಡ್ ಟ್ರಾನ್ಸ್ಪರೆಂಟ್. ಅಂದ್ರೆ ಏನೂ ಪ್ರಾಬ್ಲಮ್ ಬರೋದಿಲ್ಲ. ರಿಲಯಬಲ್ ಅಂದ್ರೆ ನಂಬಬಹುದು ಮತ್ತು ಪಾರದರ್ಶಕ ವ್ಯವಸ್ಥೆ ಐತಿ. ನೋ ಹಿಡನ್ ಚಾರ್ಜಸ್, ಕ್ಲಿಯರ್ ಲೋನ್ ಪ್ರೊಸೆಸ್. ನೋ ಹಿಡನ್ ಚಾರ್ಜಸ್ ಹಂಗಿತ್ತಂದ್ರೆ ಇಲ್ಲಿ 16,100 ಇತ್ತಿಲ್ರಿ ಫಸ್ಟ್. ಅದರ ಪ್ರೊಸೆಸಿಂಗ್ ಚಾರ್ಜ್ನ ಇದ್ರಾಗನ ಯಾಕೆ ಅವರು ತೋರಿಸ್ಬಂಗಿಲ್ರಿಪ್ಪ, ತೋರಿಸ್ಬೋದಿಲ್ಲ. ಇಟ್ಟು ಐತಿ ನೋಡ್ರಿಪ್ಪ ನಿಮ್ದು 16,100 ಒಳಗೆ ಇಷ್ಟು ಖರ್ಚು ಆಕೈತಿ, ಏನ ಪ್ರೊಸೆಸಿಂಗ್ ಚಾರ್ಜ್ ಕಟ್ ಆಕೈತಿ ಅಂತ ಹೇಳ್ಬೋದಿಲ್ಲ. ಅದನ್ನ ಹೇಳೋದಿಲ್ಲ ಅವರು. ಯಾಕಂದ್ರೆ ಒಂದು ವೇಳೆ ಅವ್ರು ಅದನ್ನ ಏನ್ರ ಹೇಳಿ ಅಂದ್ರೆ ನಾವು ಎಲ್ಲಿ ತೊಗೋತೀವ್ರಿ, ಇಷ್ಟೆಲ್ಲ ಕ್ಲಿಯರ್ ಆಗಿ ತೋರಿಸೋದೈತಿ. ತೋರಿಸ್ತಂದ್ರೆ ನಾವು ಇಲ್ಲಪ್ಪ ಇಟ್ಟುಕೊಂಡು ಪ್ರೊಸೆಸಿಂಗ್ ಚಾರ್ಜ್ ಇದನ್ನೆಲ್ಲ ಕೂಡಿ ನಮಗೆ 7,000 ರೂಪಾಯಿ ಟೊಪ್ಪಿಗೆ ಹಾಕದ ಇವನು ಅಂತೇಳಿ ನಾವು ತೊಗೊಳೋದಿಲ್ಲ. ಸೊ ಹಿಂಗಾಗಿ ಅವರ ತೋರಿಸಂಗಿಲ್ಲ. ಮತ್ತು ದೊಡ್ಡ ರಿಲಯಬಲ್ ಟ್ರಾನ್ಸ್ಪರೆಂಟ್ ಅಂತಾರೆ. ಬ್ಯಾಂಕ್ ವೆರಿಫೈಡ್ ಅಂತ, ಇದಂತೂ ಗೊತ್ತಿಲ್ಲರಿ. ಬ್ಯಾಂಕ್ ವೆರಿಫೈಡ್ ವಿತ್ RBI ಪಾರ್ಟ್ನರ್ಡ್ ಅಂತ, ಅದಂತೂ ಗೊತ್ತಿಲ್ಲ. ಅದು ಅವ್ರಿಗೆ ಗೊತ್ತು. ಇನ್ಸ್ಟಂಟ್ ಟ್ರಾನ್ಸ್ಫರ್ ಅಂತೂ ಸುಳ್ಳು. ಇನ್ಸ್ಟಂಟ್ ಅಂತೂ ಆಗೋದಿಲ್ಲ ಇದು. ಮಿನಿಮಮ್ ಅಂದ್ರೆ 1 ತಾಸು 2 ತಾಸು 3 ತಾಸು ರೀ ಹೋಕೈತಿ. ಸೊ ಇದು ಇನ್ಸ್ಟಂಟ್ ಅಂತೂ ಅಲ್ಲ. ಅದಕ್ಕೆ ನಾ ಏನು ಹೇಳ್ತೇನಪ್ಪ ಅಂತಂತಂದ್ರೆ, ಇವರೆಲ್ಲ ಹಿಂಗಿರ್ತಾವು ಪ್ರಾಬ್ಲಮ್ಗಳು. ಸೊ ಅದಕ್ಕೆ ನೋಡಾಕಟ್ಟ ಚಂದ ಅನಿಸ್ತೈತಿ ರೀ ನಮಗೆ ಲೋನ್ ತೊಗೊಳಕ್ಕೆ. ಇಲ್ಲಿ ತೊಗೊಂಡು ಆದ ನಂತರ ಇವ್ರು ಆಡಿದ್ದನ ಆಟ ರೀ. ಸೊ ಅದಕ್ಕೆ ನಮಗೆ ಭಾಳ ಅನಿವಾರ್ಯ ಇತ್ತಪ್ಪ, ಭಾಳ ಅನಿವಾರ್ಯ ಇತ್ತು. ನಮಗೆ ಬೇಕಪ್ಪ ಅಂತಂದ್ರೆ ತೊಗೋರಿ. 7,000-8,000 ರೂಪಾಯಿ ಕೊಟ್ಟರು ನಡಿತೈತಿ. ನಮಗೆ ಭಾಳ ಅಗತ್ಯ ಐತಿ ನಮಗೆ ಅಂತಂದಾಗ ತೊಗೋರಿ. ಖರೆ ಇದರಲ್ಲಿ ತೊಗೊಂಡ್ರೆ ನಡಿತೈತಿ ರೀ, ಏನು ಪ್ರಾಬ್ಲಮ್ ಇಲ್ಲ. ಹಂಗೆ ನಿಮಗೆ ಹರಾಸ್ಮೆಂಟ್ ಮಾಡಂಗಿಲ್ಲ, ಬೇರೆ ಪ್ರಾಬ್ಲಮ್ ಇದ್ರ ಜೊತೆ ಹರಾಸ್ಮೆಂಟ್ ಮಾಡಂಗಿಲ್ಲ, ಫೋನ್ ಮಾಡಂಗಿಲ್ಲ, ಹಂಗೇನಿಲ್ಲ. ಖರೆ ಬಡ್ಡಿ ಜಾಸ್ತಿ ಹೋಗ್ತೈತಿ. ಸೊ ಅದಕ್ಕೆ ಬಡ್ಡಿ ಜಾಸ್ತಿ ಅಸಲ ಜಾಸ್ತಿ ತುಂಬಾರ್ದು ಅಂದ್ರೆ ಈ ಅಪ್ಲಿಕೇಶನ್ ಕ್ರೆಡಿಟ್ ಸಿ ಅನ್ನೋದು ಏನು ಅಪ್ಲಿಕೇಶನ್ ಐತಿ ಅದರಲ್ಲೇ ತೊಗೊಳಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಭಾಳ ಆಗತ್ತಿತ್ತು ಅಂದ್ರೆ ತೊಗೋರಿ. ಮತ್ತು ಉಳ್ಕಿದವ್ರ ಗತಿ ಹರಾಸ್ಮೆಂಟ್ ಅದ ರೂಪಿ 112 ಏನೈತಿಲ್ಲ, ಅದ್ರ ಹಂಗೆ ಇನ್ನೂ ಡ್ಯೂ ಡೇಟ್ ಬಂದಿರೋದಿಲ್ಲ, ಆಗನ ಫೋನ್ ಹಚ್ಕೋತ ಕುಂತಾರೆ ಮಕ್ಕಳು ನಮ್ಮ ಪೇಮೆಂಟ್ ಮಾಡಿರಿ ಅಂತೇಳಿ. ಸೊ ಹಂಗೇನು ಇವ್ರು ಹತ್ತೋದಿಲ್ಲ. ಖರೆ ಬಡ್ಡಿ ಅಸಲ ಅಂತೂ ಜಾಸ್ತಿ ಹೋಗ್ತೈತಿ. ಚಲೋ ಐತಿ ಆ್ಯಪ್, ಲೋನ್ ಕೊಡ್ತೈತಿ, ಲೋನ್ ಇಸ್ಕೊತೈತಿ, ಅದು ಕರೆಕ್ಟ್ ಐತಿ. ಖರೆ ಬಡ್ಡಿ ಜಾಸ್ತಿ ಹೋಗ್ತೈತಿ. ಸೊ ನಿಮ್ಮ ಎಚ್ಚರದಾಗಿಂದ ಡಿಸಿಷನ್ ಮಾಡಿರಿ.